ಕರ್ಕಾಟಕ ಅದೇ ರಾಶಿ ರಾತ್ರಿ ಹುಟ್ಟಿದ್ದಾರೆ ರಾತ್ರಿ 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 ಗುರುಜಿ. ಆಯಿತು, ರಾತ್ರಿ ಆಗೋಯ್ತು ಆಲ್ರೆಡಿ. ಈಗ ಬೆಳಕಲ್ಲಿ ಇದ್ದೀವಿ, ಈಗ ರಾತ್ರಿ ಆಗೋಗಿದೆ. ಈಗ ಎದ್ದಿರಿದ್ದೀರಲ್ಲ, ಗುಡ್ ಮಾರ್ನಿಂಗ್. ಸೊ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ. ಡಿಗ್ರಿ ಮಾಡ್ತಾ ಇದ್ದಾರಾ, ಮುಗಿಸಿದ್ರಾ? ಡಿಗ್ರಿ ಮುಗಿಸಿದಾನೆ ಗುರುಜಿ. ಅವನು ಬೇರೆ ಓದ್ಲಿಕ್ಕೆ ವಿದೇಶಕ್ಕೆ ಹೋಗ್ಬೇಕು ಅಂತ ತುಂಬಾ ಹಠ ಹಿಡಿತಿದ್ದಾನೆ. ಇಲ್ಲ, ಯೋಗ ಸ್ವಲ್ಪ ನಾವು ಕಮ್ಮಿ ಬೇಡ. ಇದೆ. ಯೋಗ ಕಮ್ಮಿ ಇದೆ. ಹಾಗೆ ಹಣಕಾಸಿನ ಪರಿಸ್ಥಿತಿನೂ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಅದೇ ಲೋನ್ ಎಲ್ಲ ಸಿಗ್ತಾ ಇಲ್ಲ ಗುರುಜಿ. ಸಿಗಲ್ಲ, ಅದನ್ನೇ ನಾನು ಹೇಳ್ತಾರೆ. ನೀವು ಹೇಳೋಕ್ಕಿಂತ ಮುಂಚೆ ನಾವೇ ಇಲ್ಲಿ ನೋಡ್ತಾ ಇದ್ದೀವಿ. ಇದೆಲ್ಲ ವಿದೇಶಕ್ಕೆ ಹೋಗಬೇಕಾಗಿರ್ತಕ್ಕಂಥ ಕಾಂಬಿನೇಷನ್ನೇ ನೆಗೆಟಿವ್ ಕಾಂಬಿನೇಷನ್ ಬರಬೇಕು. ವಿದೇಶಕ್ಕೆ ಹೋಗಬೇಕು ಅಂದರೆ 12ನೇ ಮನೆ ಬರಬೇಕು ವಿದೇಶಕ್ಕೆ, ಆಮೇಲೆ 9ನೇ ಮನೆ ಬರಬೇಕು, ಆಮೇಲೆ 3ನೇ ಮನೆ ಬರಬೇಕು. ಈ 3, 9, 12 ಇಲ್ಲ ಅಂತಂದರೆ ವಿದೇಶಕ್ಕೆ ಭಾಳ ಕಷ್ಟ. ಹಾಗೆ 2ನೇ ಮನೆ ಅಂದರೆ ಕುಟುಂಬ ಅಂತಲೇ ಬರುತ್ತೆ. ಅವ್ರಿಗೆ ಬೇಜಾರು ಮಾಡ್ಕೋಬೋದು, ಏನಾರು ಮಾಡ್ಬೋದು. ಆದರೆ ಬೇರೆ ಊರಲ್ಲಿ ಬೇಕಾದ್ರೆ ಕಳಿಸಿ. ಬೇರೆ ಊರು ಅಂತಂದರೆ ಬೆಂಗಳೂರು ಅಥವಾ ಪೂನಾ, ವಿತಿನ್ ಇಂಡಿಯಾ ಕಳಿಸಿ. ನನ್ನ ಸಜೆಷನ್ನು. ಏನು ಡಿಗ್ರಿ ಮಾಡ್ತಾ ಇದ್ರಿ ಇವಾಗ? ಡಿಗ್ರಿ ಆಗಿದೆ ಗುರುಜಿ. ಒಂದು ಯಾವುದಮ್ಮ? ಇದು BCA ಕಂಪ್ಲೀಟ್ ಅದನ್ನ ಆಗಿದೆ. ಹೇಳ್ರಿ. ಏನು BCom ಮಾಡಿದಾರಾ ಹೋಗ್ಬೇಕಾ ಅಂತ ಹೇಳೋದಿಲ್ಲ. BCA ಮಾಡಿದರೆ ಒಳ್ಳೇದಾಗಿತ್ತಲ್ವಾ? BCAಗೆ ಅಬ್ರಾಡ್ಗೆ ಹೋಗಿ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ನನ್ನ ಸಜೆಷನ್ನು, ಈ ಕಾಂಬಿನೇಷನ್ನು ಸ್ಟ್ರಾಂಗ್ ಇಲ್ಲ. ಇದು 2ನೇ ಮನೆ ಸ್ಟ್ರಾಂಗ್ ಇರಲ್ಲ. ಮನೇಲೇ ಆರಾಮಾಗಿ ನಿಮ್ಮ ಮನೇಲೇ ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದು. ಆ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರ. ಸೊ ಮೈಂಡು ಚೇಂಜ್ ಆಗಿ ಪ್ರಾಬ್ಲಮ್ ಆಗ್ತಕ್ಕಂಥ ಗ್ರಹಸ್ಥಿತಿ ಮೇಲೂ ನಾವು ಹೇಳ್ತೀವಿ. ಯಾಕಂದರೆ 2ನೇ ಮನೆ ಬಂದಿರತಕ್ಕಂಥದ್ದು ರಾಹು ಹೇಳಿದ ಮಾತು ಕೇಳಲ್ಲ ಯಾವಾಗಲೂ ಅಷ್ಟೇ. ರಾಹು ಇದನ್ನು ಮಾಡಿಸ್ಬಿಡುತ್ತೆ. ಏನೋ ನಾನು ಇದು UPSC ಬರೆದುಬಿಡ್ತೀನಿ. ಅದೊಂದು 2 ದಿವಸ 2 ತಿಂಗಳಾದಮೇಲೆ ಅದು ಮುಗಿದ್ಮೇಲೆ ನಾನು ನೆಕ್ಸ್ಟು MSc ಮಾಡಿಬಿಡ್ತೀನಿ. ಅದೆಲ್ಲ ಬೇಡ, ಒಂದು ಹೋಟ್ಲ್ ಇಟ್ಬಿಡ್ತೀನಿ, ನಾನು ಫಾರಿನ್ ಹೊರ್ಟೋಗ್ತೀನಿ, ಇಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಬಿಸ್ನೆಸ್ ಮಾಡಿಬಿಡ್ತೀನಿ. ಈ ರೀತಿಯಾಗಿರ್ತಕ್ಕಂಥ ಪ್ರಚೋದನೆಯನ್ನು ಕೊಡ್ತಕ್ಕಂಥ ಗ್ರಹ ರಾಹು. 2ನೇ ಮನೆ ಹಣದ ಒಂದು ವಿಚಾರ. ಕಾಂಬಿನೇಷನ್ ಸ್ಟ್ರಾಂಗ್ ಇದ್ದರೂ ಕೂಡ ಗ್ರಹ ಸ್ವಲ್ಪ ಮೈಂಡನ್ನು ಸ್ವಲ್ಪ ಚೇಂಜ್ ಮಾಡುತ್ತೆ. ಸೊ ರಾಹು ಸ್ವಲ್ಪ ಒಳ್ಳೆಯದಲ್ಲ. ಅವರು ಇವತ್ತಿದ್ದಂಗೆ ನಾಳೆ ಇರಲ್ಲ. ನಾಳೆ ಅವ್ರನ್ನೇನಾದ್ರು ನಾವು ದುಡ್ಡು ಖರ್ಚು ಮಾಡಿ ಲೋನ್ ಕೊಟ್ಟು ಫಾರಿನ್ ಕಳಿಸಿದ್ರೆ ಅಲ್ಲೂ ಹೆಸರಿಡ್ತಾರೆ. ನಮ್ಮ ಕಾಲೇಜ್ ಸರಿ ಇಲ್ಲ, ಅಲ್ಲಿ ಊಟದ ವ್ಯವಸ್ಥೆ ಇಲ್ಲ, ಆ ಕಂಟ್ರಿನೇ ಸರಿ ಇಲ್ಲ ಅಂದ್ಬಿಡ್ತಾರೆ ಆಮೇಲೆ ಕೊನೆಗೆ. ರಾಹುನ ಪರಿಸ್ಥಿತಿ. ಸೊ ಇಂಥವ್ರಿಗೆ ನೀವೇನಾದ್ರು ಹೆಚ್ಚು ಕಷ್ಟಪಟ್ಟು ಏನಾದ್ರು ಮಾಡಿದ್ರೆ ಅಷ್ಟೇ ರಿವರ್ಸಲ್ಲಿ ಹೊಡೆಸ್ಕೊಂಬರುತ್ತೆ. ಇರೋದ್ರಲ್ಲೇ ಮಾಡಿ ಮುಗಿಸೋದು ಒಳ್ಳೆಯದು. ಇಲ್ಲೇ ಬೇಕಾದ್ರೆ ಮಾಡೋಂಗಿದ್ರೆ MS ಮಾಡಿ ಅಂತ ನಾವು ಸಜೆಷನ್ ಮಾಡ್ತೀವಿ. ಅದಕ್ಕೆ ನೀವು ಜ್ಯೋತಿಷ್ಯ ಕಲಿತ್ರೆ ಈ ವಿಚಾರದೆಲ್ಲ ನೀವು ಕರೆಕ್ಟಾಗಿ ತಿಳ್ಕೊಬೋದು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.